ನಮಸ್ಕಾರ ವೀಕ್ಷಕರೇ ರಾಜ್ಯ ರಾಜಕೀಯದಲ್ಲಿ ಅಚ್ಚರಿಯ ಬೆಳವಣಿಗೆ ಒಂದು ನಡೆದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬಿಗ್ ಶಾಕ್ ಎದುರಾಗಿದೆ. ರಾಜ್ಯ ಸರ್ಕಾರದ ಸಚಿವರೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇದ್ದಕ್ಕಿದ್ದಂತೆ ದಿಢೀರ್ ಬೆಳವಣಿಗೆ ಆಗಿದೆ. ರಾಜ್ಯ ರಾಜಕೀಯದಲ್ಲಿ ಮಿಂಚಿನ ಸಂಚಲನದ ಜೊತೆಗೆ ಮಿಂಚಿನ ಸಮರ ನಡೀತಾ ಇದೆ. ಪರಿಣಾಮ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರಿ ಆಘಾತ ಎದುರಾಗಿರುವಂತದ್ದು. ಸಕ್ಕರೆ ಖಾತೆ ಸಚಿವ ಶಿವಾನಂದ ಪಾಟೀಲ್ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಸ್ಪೀಕರ್ ಯುಟಿ ಖಾದರ್ ಅವರಿಗೆ ರಾಜೀನಾಮೆ ಪತ್ರವನ್ನು ಕೊಟ್ಟಿದ್ದಾರೆ. ರಾಜಕೀಯ ಜಿದ್ದಾಜಿದ್ದಿಗೆ ಸಚಿವ ಸ್ಥಾನವನ್ನೇ ಶಾಸಕ ಸ್ಥಾನವನ್ನೇ ಪಣಕ್ಕಿಟ್ಟಿರೋದು ರಾಜ್ಯ ಕಾಂಗ್ರೆಸ್ ನಾಯಕರು ಕಂಗಾಲಾಗುವಂತಾಗಿದೆ. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಸಚಿವರ ರಾಜೀನಾಮೆ? ದಿಢೀರಂತ ರಾಜೀನಾಮೆ ನಿರ್ಧಾರಕ್ಕೆ ಕಾರಣ ಏನು? ವೈಯಕ್ತಿಕ ಪ್ರತಿಷ್ಠೆಗೆ ಶಾಸಕ ಸ್ಥಾನವನ್ನೇ ಪಣಕ್ಕಿಟ್ರ? ಯಾವ ಪುರುಷಾರ್ಥಕ್ಕೆ ಈ ಒಂದು ಅಚ್ಚರಿಯ ನಿರ್ಧಾರ? ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ಶಿವಾನಂದ ಪಾಟೀಲ್ ಅವರು ಬಸವನ ಬಾಗೇವಾಡಿ ಶಾಸಕ. ಅದಲ್ಲದೆ ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ನಲ್ಲಿ ಸಚಿವ ಸ್ಥಾನವನ್ನು ಸಹ ಪಡೆದುಕೊಂಡಿದ್ದಾರೆ. ಜವಳಿ ಖಾತೆ, ಸಕ್ಕರೆ ಖಾತೆ, ರಾಜ್ಯ ಕೃಷಿ ಮಾರುಕಟ್ಟೆ ಖಾತೆಯನ್ನು ಸಹ ನಿಭಾಯಿಸ್ತಾ ಇದ್ದಾರೆ. ಇದೀಗ ದಿಢೀರಂತ ರಾಜೀನಾಮೆ ನಿರ್ಧಾರಕ್ಕೆ ಬಂದಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಸ್ಪೀಕರ್ ಯುಟಿ ಖಾದರ್ ಅವರಿಗೆ ತಮ್ಮ ರಾಜೀನಾಮೆ ಮನವಿಯನ್ನು ಸಲ್ಲಿಸಿದ್ದಾರೆ. ಆದರೆ ಈ ರಾಜೀನಾಮೆ ಕೊಡ್ತಿರೋದು ಖಾತೆ ನಿಭಾಯಿಸೋದಕ್ಕೆ ವಿಫಲ ಆದ್ರು ಅಂತ ಅಲ್ಲ, ಅಥವಾ ಜನರ ಹಿತದೃಷ್ಟಿಗೇನೂ ಅಲ್ಲ. ಈ ರಾಜೀನಾಮೆ ಕೊಡ್ತಿರೋದು ವೈಯಕ್ತಿಕ ಪ್ರತಿಷ್ಠೆಗೆ. ತಮ್ಮ ಎದುರಲ್ಲಿ ತಾನು ಎಲ್ಲದಕ್ಕೂ ಸಿದ್ಧ ಅಂತ ಬಿಂಬಿಸಿಕೊಳ್ಳೋದಕ್ಕೆ. ಅಷ್ಟಕ್ಕೂ ಈ ರಾಜೀನಾಮೆ ನಾಟಕ ಶುರುವಾಗಿದ್ದು ಎಲ್ಲಿಂದ, ಏನು, ಎತ್ತ ಅಂತ ನೋಡೋಕೆ ಹೋದ್ರೆ ಇದು ಬಿಜೆಪಿಗೆ ಬಂದು ನಿಲ್ಲುತ್ತೆ. ಇತ್ತೀಚೆಗೆ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆಯಾದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಎದುರಲ್ಲಿ ತಾನು ಸಹ ಎಲ್ಲದಕ್ಕೂ ಸಿದ್ಧ ಅನ್ನೋದನ್ನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಈ ರಾಜೀನಾಮೆಯನ್ನು ಕೊಟ್ಟಿರುವಂಥದ್ದು. ಸರ್ಕಾರ ಅಥವಾ ಚುನಾವಣಾ ಆಯೋಗ ಸಾಕಷ್ಟು ಖರ್ಚು ಮಾಡಿ ಎಲೆಕ್ಷನ್ ಮಾಡುತ್ತೆ, ಜನ ಮತ ಚಲಾಯಿಸಿದ್ದಾರೆ. ಆದರೆ ರಾಜಕೀಯ ಲಾಭಕ್ಕೆ ರಾಜೀನಾಮೆ ಕೊಡುವಷ್ಟರ ಮಟ್ಟಿಗೆ ಈಗಿನ ರಾಜಕೀಯ ಹದಗೆಟ್ಟು ಹೋಗಿದೆ ಅಂತ ಹೇಳ್ಬೋದು. ಅಷ್ಟಕ್ಕೂ ಏನಾಯಿತು ವೀಕ್ಷಕರೇ? ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಸವಾಲನ್ನು ಹಾಕ್ತಾರೆ. ಆ ಸವಾಲನ್ನು ಸ್ವೀಕಾರ ಮಾಡಿ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ತಾನು ಸ್ಪರ್ಧೆಗೆ ಸಿದ್ಧ ಅಂತ ಈಗ ಶಿವಾನಂದ ಪಾಟೀಲ್ ಅವರು ಹೇಳಿರುವಂಥದ್ದು. ಇದೆಲ್ಲ ಆರಂಭ ಆಗಿದ್ದೇ ಶಿವಾನಂದ ಪಾಟೀಲ್ ಅವರಿಂದ. ಮೊದಲು ಹೇಳಿಕೆ ನೀಡಿದಂತಹ ಅವರು ಯತ್ನಾಳ್ ಅವರ ವಿರುದ್ಧವಾಗಿ ನಗರ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸುವಂತಹ ಆಸೆ ಇದೆ ಅಂತ ಹೇಳಿದರು. ಇದಕ್ಕೆ ಪ್ರತಿಯಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಶಿವಾನಂದ ಪಾಟೀಲ್ ವಿರುದ್ಧವಾಗಿ ವಾಗ್ದಾಳಿಯನ್ನು ಮಾಡ್ತಾರೆ. ಆಗ ಒಂದು ಸವಾಲನ್ನು ಹಾಕ್ತಾರೆ. ಅವರಪ್ಪನಿಗೆ ಹುಟ್ಟಿದ್ರೆ ನನ್ನ ವಿರುದ್ಧವಾಗಿ ಸ್ಪರ್ಧೆ ಮಾಡಲಿ, ಗೆದ್ದು ತೋರಿಸ್ಲಿ ಅಂತ ಸವಾಲನ್ನು ಹಾಕಿದ್ರು. ಈ ಸವಾಲಿಗೆ ಪ್ರತಿಯಾಗಿ ತಾನು ಕೂಡ ಏನಾದರೂ ಮಾಡಬೇಕಲ್ವಾ? ಅದಕ್ಕೇನು ಮಾಡಿದ್ದಾರೆ ಶಿವಾನಂದ ಪಾಟೀಲ್ ಅವರು? ಸ್ಪೀಕರ್ಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಆದರೆ ಅದಿನ್ನೂ ಅಂಗೀಕಾರ ಆಗಿಲ್ಲ. ಈ ರಾಜೀನಾಮೆ ಪತ್ರದಲ್ಲಿ ಏನಿದೆ ಅಂತ ಹೇಳಿದ್ರೆ, ಯತ್ನಾಳ್ ಅವರು ತಮ್ಮ ವಿಜಯಪುರ ಮತಕ್ಷೇತ್ರದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿ ನನ್ನ ವಿರುದ್ಧವಾಗಿ ಬಸವನ ಬಾಗೇವಾಡಿ ಮತಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಾಗಿ ಸವಾಲನ್ನು ಹಾಕಿದ್ದಾರೆ. ನಾನು ಯತ್ನಾಳ್ ಅವರ ಸವಾಲನ್ನು ಸ್ವೀಕರಿಸಿ ಅವರ ವಿರುದ್ಧವಾಗಿ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದೀನಿ. ಹೀಗಾಗಿ ನಾನು ಪ್ರತಿನಿಧಿಸ್ತಾ ಇರುವಂತಹ ಬಸವನ ಬಾಗೇವಾಡಿ ವಿಧಾನಸಭಾ ಕ್ಷೇತ್ರದ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ. ಆದ್ದರಿಂದ ಯತ್ನಾಳ್ ಅವರು ಸವಾಲು ಹಾಕಿರುವಂತೆ ಅವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಲಿ. ಅವರ ರಾಜೀನಾಮೆ ಅಂಗೀಕಾರ ಆದರೆ ಮಾತ್ರ ದಯಮಾಡಿ ನನ್ನ ರಾಜೀನಾಮೆಯನ್ನು ಸಹ ಅಂಗೀಕರಿಸುವಂತೆ ತಮ್ಮಲ್ಲಿ ಕೋರ್ತೇನೆ ಅಂತ ಪತ್ರದಲ್ಲಿ ಹೇಳಿದ್ದಾರೆ. ಅಷ್ಟಕ್ಕೂ ಶಿವಾನಂದ ಪಾಟೀಲ್ ಅವರು ಈ ಮಟ್ಟಿಗೆ ರೊಚ್ಚಿಗೇಳೋದಕ್ಕೆ ಯತ್ನಾಳ್ ಅವರು ಏನು ಮಾಡಿದ್ರು? ಹಿಗ್ಗಾಮುಗ್ಗಾ ವಾಗ್ದಾಳಿ ಮಾಡಿದ್ರು. ಶಿವಾನಂದ ಪಾಟೀಲ್ ಅವರಿಗೆ ಅವರ ಅಪ್ಪನಿಗೆ ಹುಟ್ಟಿದ್ರೆ ನನ್ನ ವಿರುದ್ಧ ಸ್ಪರ್ಧೆ ಮಾಡಲಿ, ಅವರ ಮನೆ ಹೆಸರು ಪಾಟೀಲ್ ಅಲ್ಲ ಹಚಡದ ಅಂತ. ನಿಮ್ಮ ತಂದೆ ನೀವು ಸೇರ್ಕೊಂಡು ನಿಮ್ಮ ಅಡ್ಡ ಹೆಸರನ್ನ ಬದಲಾಯಿಸಿಕೊಂಡಿದ್ದೀರಿ, ರಾಜಕೀಯಕ್ಕಾಗಿ ಪಾಟೀಲ್ ಅಂತ ಮಾಡ್ಕೊಂಡಿದ್ದೀರಿ ಅಂತ ಒಂದಷ್ಟು ಗಂಭೀರ ಆರೋಪಗಳನ್ನು ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, ಹುನಗಂದ ಶಾಸಕ ವಿಜಯಾನಂದ ಕಾಶ್ಯಪ್ಪನವರ ವಿರುದ್ಧವೂ ವಾಗ್ದಾಳಿ ನಡೆಸಿದ್ರು. ಇಬ್ರು ಕೂಡ ನೀವು ರಾಜೀನಾಮೆ ಕೊಡಿ, ಪಕ್ಷೇತರರಾಗಿ ಸ್ಪರ್ಧೆ ಮಾಡಿ, ನಾನು ಭಗವಧ್ವಜ ಇಟ್ಕೊಂಡು ಪಕ್ಷೇತರನಾಗಿ ಎರಡೂ ಕಡೆ ಆಯ್ಕೆ ಆಗ್ತೀನಿ ಅಂತ ಸವಾಲನ್ನು ಹಾಕಿದ್ರು. ಈಗ ಶಿವಾನಂದ ಪಾಟೀಲ್ ಅವರ ಸವಾಲೇನು? ನಾನು ರಾಜೀನಾಮೆ ಕೊಟ್ಟಿದ್ದೀನಿ, ನೀವು ಸಹ ರಾಜೀನಾಮೆ ಕೊಟ್ಟು ಅಖಾಡ ಕೇಳಿರಿ, ನೀವೇ ನನ್ನ ಕ್ಷೇತ್ರಕ್ಕೆ ಬರ್ತೀರೋ ಇಲ್ಲ ನಾನೇ ವಿಜಯಪುರಕ್ಕೆ ಬರೋದಾ ಅಂತ, ನಾನೂ ಎಲ್ಲದಕ್ಕೂ ಸಿದ್ಧ ಅಂತ, ಗೆದ್ದು ತೋರಿಸ್ತೀನಿ ಅಂತ ಈ ಕಡೆಯಿಂದನೂ ಸವಾಲು ಹಾಕಿದ್ದಾರೆ. ಇಲ್ಲಿ ಶಿವಾನಂದ ಪಾಟೀಲ್ ಅವರ ವಾದ ಏನು? ಯತ್ನಾಳ್ ಅವರ ವಿರುದ್ಧವಾಗಿ ಅವರು ಕೂಡ ಒಂದಷ್ಟು ಗಂಭೀರ ಆರೋಪ ಮಾಡಿದ್ದಾರೆ. ವೈಯಕ್ತಿಕ ವಿಚಾರವಾಗಿ ನಿಂದನೆಯನ್ನ ಮಾಡ್ತಿದ್ದಾರೆ. ನನ್ನ ತಂದೆ ಬಗ್ಗೆ ಮಾತಾಡೋದು ಸರಿಯಲ್ಲ, ಹೋದಲ್ಲಿ ಬಂದಲ್ಲಿ ನನ್ನ ಬಗ್ಗೆ ಮಾತಾಡ್ತಿದ್ದಾರೆ. ಯತ್ನಾಳ್ ವಿರುದ್ಧವಾಗಿ ನನ್ನ ಸ್ವಪಕ್ಷದವರು ಅಂದ್ರೆ ಕಾಂಗ್ರೆಸ್ ಪಕ್ಷದವರೇ ಏನಾದರೂ ಸಹಕಾರ ಕೊಟ್ಟರು ಯತ್ನಾಳ್ ಅವರಿಗೆ ನನಗೆ ಭಯ ಇಲ್ಲ ಅಂತ ಹೇಳಿ ಶಿವಾನಂದ ಪಾಟೀಲ್ ಅವರು ಸಹ ಜಿದ್ದಿಗೆ ಬಿದ್ದಿದ್ದಾರೆ. ವೀಕ್ಷಕರೇ, ಈ ರಾಜೀನಾಮೆ ಅಂಗೀಕಾರ ಆಗೋದಿಲ್ಲ ಅಂತ ಗೊತ್ತಿದ್ದೇ ಶಿವಾನಂದ ಪಾಟೀಲ್ ಅವರು ಈ ರೀತಿ ಮಾಡಿರುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ರಾಜೀನಾಮೆ ಮನವಿ ಪತ್ರ ಕೊಟ್ಟರು ಅಂದ ತಕ್ಷಣ ಸ್ಪೀಕರ್ ಅಂಗೀಕಾರ ಮಾಡಲೇಬೇಕು ಅಂತೇನಿಲ್ಲ. ಕ್ಷುಲ್ಲಕ ಕಾರಣಕ್ಕೆಲ್ಲ ರಾಜೀನಾಮೆ ಸ್ವೀಕಾರ ಮಾಡೋದಿಲ್ಲ, ಸರಿಯಾದ ಬಲವಾದಂತಹ ಕಾರಣ ಇರಬೇಕು.
ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಶಿವಾನಂದ ಪಾಟೀಲ್ ಅವರು ರಾಜೀನಾಮೆ ಪತ್ರದಲ್ಲೂ ಒಂದು ಕಂಡೀಷನ್ ಹಾಕಿದ್ದಾರೆ. ಇದು ಸ್ಪೀಕರ್ ಅವರಿಗೆ ಹೇಳಿರುವಂಥದ್ದು. ಯತ್ನಾಳ್ ಅವರು ಸವಾಲು ಹಾಕಿರೋ ರೀತಿನಲ್ಲೇ ಅವರು ಕೂಡ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಲಿ, ಅವರ ರಾಜೀನಾಮೆ ಅಂಗೀಕಾರ ಆದ್ರೆ ಮಾತ್ರ ನನ್ನ ರಾಜೀನಾಮೆಯನ್ನು ಅಂಗೀಕರಿಸುವಂತೆ ಸ್ಪೀಕರ್ ಅವರಿಗೆ ಹೇಳ್ಕೊಂಡಿದ್ದಾರೆ. ಆದರೆ ಇಷ್ಟೆಲ್ಲ ಬೆಳವಣಿಗೆ ಆದರೂ ಈ ವಿಚಾರ ಸಿದ್ದರಾಮಯ್ಯ ಅವರಿಗೆ ಗೊತ್ತಿಲ್ಲ ಅನ್ನೋದನ್ನ ಸ್ವತಃ ಶಿವಾನಂದ ಪಾಟೀಲ್ ಅವರೇ ಬಹಿರಂಗಪಡಿಸಿದ್ದಾರೆ. ರಾಜೀನಾಮೆ ಪತ್ರ ಕೊಟ್ಟ ನಂತರ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟರು. ನಾನು ಇದ್ರ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಗೆ ಪಕ್ಷದ ಜೊತೆಗೆ ಮಾತಾಡಿಲ್ಲ, ಇದು ನನ್ನ ವೈಯಕ್ತಿಕ ನಿರ್ಧಾರ. ಯತ್ನಾಳ್ ಅವರಿಗೆ ಯಾವುದೇ ಗಡುವನ್ನು ಕೊಟ್ಟಿಲ್ಲ. ಅವರು ರಾಜೀನಾಮೆ ಕೊಟ್ಟರೆ ನನ್ನ ರಾಜೀನಾಮೆ ಅಂಗೀಕಾರ ಆಗುತ್ತೆ. ನಾನು ಈ ಬಗ್ಗೆ ಸಿಎಂ ಗಮನಕ್ಕೆ ತರೋದಿಲ್ಲ ಅಂತ ಪ್ರತಿಕ್ರಿಯೆ ನೀಡಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಈ ಪಂಚಮಸಾಲಿ ಹೋರಾಟದ ವಿಚಾರದಲ್ಲಿ ಒಂದು ರಾಜಕೀಯ ಜಿದ್ದಾಜಿದ್ದಿ ಆರಂಭ ಆಗುತ್ತೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧ ವಿಜಯಾನಂದ ಕಾಶ್ಯಪ್ಪನವರು ರಾಜಕೀಯ ಕಾರಣಕ್ಕೆ ಜಿದ್ದಿಗೆ ಬಿದ್ದು ಒಂದಷ್ಟು ದಿನಗಳಿಂದ ಬೇರೆ ಬೇರೆ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಈಗ ಶಿವಾನಂದ ಪಾಟೀಲ್ ಅವರ ಸರದಿ. ಇತ್ತೀಚೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವೇದಿಕೆಯೊಂದರಲ್ಲಿ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಮಾತನಾಡಿದ್ದಾರೆ ಅಂತ ಹೇಳಿ ಒಂದು ದೊಡ್ಡ ವಿವಾದವನ್ನೇ ಸೃಷ್ಟಿ ಮಾಡಲಾಯಿತು. ಇದನ್ನು ಕೂಡ ಯತ್ನಾಳ್ ಅವರ ವಿರುದ್ಧವಾಗಿ ರಾಜಕೀಯವಾಗಿ ಬಳಸ್ಕೊಳ್ತಾರೆ. ಈ ಹೇಳಿಕೆಯನ್ನ ಖಂಡಿಸಿ ವಿಜಯಪುರದಲ್ಲಿ ಮುಸ್ಲಿಂ ಸಮುದಾಯದವರು ಕಳೆದ ಏಪ್ರಿಲ್ 30ರಂದು ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು. ಈ ಒಂದು ಕಾರ್ಯಕ್ರಮಕ್ಕೆ ಶಿವಾನಂದ ಪಾಟೀಲ್ ಅವರನ್ನು ಸಹ ಆಹ್ವಾನಿಸಲಾಗಿತ್ತು. ಹಾಗೆ ಶಿವಾನಂದ ಪಾಟೀಲ್ ಅವರು ಸಹ ರೊಚ್ಚಿಗೆದ್ದು ಯತ್ನಾಳ್ ಅವರು ನೀಡಿದ್ದಾರೆ ಎನ್ನಲಾದಂತಹ ಹೇಳಿಕೆಯನ್ನ ಖಂಡಿಸಿದ್ರು. ಅಷ್ಟು ಮಾತ್ರ ಅಲ್ಲ, ವಿಜಯಪುರ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಅಥವಾ ಮುಖಂಡರುಗಳಿಗೆ ಒಂದು ಕರೆ ಕೊಡ್ತಾರೆ, ಮುಂದಿನ ಚುನಾವಣೆಯಲ್ಲಿ ಗೆದ್ದು ತೋರಿಸಿ, ಅದು ಸಾಧ್ಯ ಆಗದೇ ಇದ್ರೆ ನಾನೇ ಬಂದು ಅಲ್ಲಿಗೆ ನಿಲ್ತೇನೆ ಎಲೆಕ್ಷನ್ಗೆ, ಚುನಾವಣೆಯಲ್ಲಿ ಯತ್ನಾಳ್ ಅವರಿಗೆ ಉತ್ತರ ಕೊಡಬೇಕು ಅನ್ನೋ ರೀತಿಯಲ್ಲಿ ಶಿವಾನಂದ ಪಾಟೀಲ್ ಅವರು ಹೇಳಿಕೆ ನೀಡಿದ್ರು. ಇದು ಯತ್ನಾಳ್ ಅವರನ್ನ ಕೆರಳಿಸಿತ್ತು. ಈ ಘಟನೆಯ ನಂತರದಲ್ಲಿ ಶಿವಾನಂದ ಪಾಟೀಲ್ ಅವರನ್ನೂ ಸೇರಿಸಿ ವಿಜಯಾನಂದ ಕಾಶಪ್ಪನವರು, ಯಶವಂತರಾಯಗೌಡ ಪಾಟೀಲ್, ಈ ಮೂವರ ವಿರುದ್ಧವಾಗಿ ಯತ್ನಾಳ್ ಅವರು ಹಿಗ್ಗಾಮುಗ್ಗಾ ವಾಗ್ದಾಳಿ ಮಾಡಿದ್ರು. ಈ ವಿಚಾರಗಳೇ ಈಗ ರಾಜಕೀಯ ಜಿದ್ದಾಜಿದ್ದಿಗೆ ಕಾರಣ ಆಗಿರುವಂಥದ್ದು. ವೀಕ್ಷಕರೇ, ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಇವರ ವೈಯಕ್ತಿಕ ವಿಚಾರವನ್ನ ಗಮನಿಸಿದ್ರೆ ಯತ್ನಾಳ್ ಅವರ ತಂದೆ ಹಾಗೆ ಶಿವಾನಂದ ಪಾಟೀಲ್ ಅವರ ತಂದೆ ಬಹಳ ಆತ್ಮೀಯರು, ಬಿಸ್ನೆಸ್ ಪಾರ್ಟ್ನರ್ಸ್ ಕೂಡ. ಈ ವಿಚಾರವನ್ನ ಸ್ವತಃ ಶಿವಾನಂದ ಪಾಟೀಲ್ ಅವರೇ ಬಹಿರಂಗಪಡಿಸಿದ್ದಾರೆ. ಆದರೆ ಅದೆಲ್ಲವನ್ನ ಮರೆತು ಈಗ ಯತ್ನಾಳ್ ಅವರು ವೈಯಕ್ತಿಕ ತೇಜೋವಧೆಗಿಳಿದಿದ್ದಾರೆ ಅನ್ನೋದು ಶಿವಾನಂದ ಪಾಟೀಲ್ ಅವರ ವಾದ. ಇದಿಷ್ಟು ಇವರುಗಳ ರಾಜಕೀಯ ಸಮರದ ಬಗ್ಗೆ. ಒಟ್ಟಾರೆಯಾಗಿ ವೀಕ್ಷಕರೇ, ಈ ರಾಜೀನಾಮೆ ರಾಜಕೀಯವನ್ನ ರಾಜ್ಯದ ಜನ ನೋಡಬೇಕಾಗಿದೆ. ಎಂತಹ ಹಣೆ ಬರಹ ಅಂತ ಹೇಳಿದ್ರೆ, ಇವರೆಲ್ಲ ನಮ್ಮ ರಾಜ್ಯದಲ್ಲಿ ಹಿರಿಯ ರಾಜಕಾರಣಿಗಳು ಅಂತ ಅನಿಸ್ಕೊಂಡವರು. ಚುನಾವಣೆ ನಡೆಸೋದಕ್ಕೆ ಜನರ ಹಣನೇ ಬಳಕೆ ಆಗೋದು. ಜನ ಬಹಳ ನಂಬಿಕೆ ಇಟ್ಟು ನಮಗೋಸ್ಕರ ಕೆಲಸ ಮಾಡ್ತಾರೆ ಅಂತ ಮತ ಹಾಕ್ತಾರೆ, ಶಾಸಕರಾಗಿ ಗೆಲ್ಲಿಸ್ತಾರೆ. ಆದರೆ ಜನಪ್ರತಿನಿಧಿಗಳು ಮಾತ್ರ ತಮ್ಮ ರಾಜಕೀಯ ಲಾಭಕ್ಕೆ, ಎದುರಾಳಿ ವಿರುದ್ಧದ ಪ್ರತಿಷ್ಠೆಗೆ ಅಥವಾ ಎದುರಾಳಿಯನ್ನ ರಾಜಕೀಯವಾಗಿ ಮಟ್ಟ ಹಾಕೋದಕ್ಕೆ ತಮ್ಮ ಶಾಸಕ ಸ್ಥಾನವನ್ನೇ ಬಳಸಿಕೊಳ್ತಿದ್ದಾರೆ. ಸಾಂವಿಧಾನಿಕ ವಿಚಾರದಲ್ಲಿ ಹುಡುಗಾಟ ಆಡ್ತಿದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಇಲ್ಲಿ ಮತ ಹಾಕಿದವರೇ ನತದೃಷ್ಟರು. ಹಾಗಾದ್ರೆ ವೀಕ್ಷಕರೇ, ಶಿವಾನಂದ ಪಾಟೀಲ್ ಅವರು ರಾಜೀನಾಮೆ ಕೊಟ್ಟಿರೋದ್ರ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.